ಮುತ್ತುಗಳ ನೆನೆವಾಗಿ ಭೂತಾಯಿ ನೆನೆದು ಹರಸ್ಯಾಳು. ಮಾವು ಮಲ್ಲಿಗೆಯೊಳಗೆ ಸುಳಿದಾಡಿ ಎಳೆಗಾಡಿ ಕೋಗಿಲೆ ಕೂಗು ಎಂದು ಸರವಿಕ್ಕಿತೋ. ಅರಸರ ಕಥೆಯಲ್ಲ, ಗುರುಗಳ ಮತಿಯಲ್ಲ, ಬಿತ್ತಿ ಬೆಳೆದವರ ಪಾಡು ಹಾಡಾಯಿತೋ. ಭೇದವ ಮಾಧವ ಕಾಣದ ಜನರು ಓದನು ಅರಿಯದೆ ಗಾದೆ ಕಟ್ಟಿದರು. ಮಣ್ಣಲ್ಲಿ ಮಣ್ಣಾಗಿ ಕಂಪು ದಿಕ್ಕಿಗೆ ತುಂಬಿ ಜಗಕ್ಕೆಲ್ಲ ಸೂಸ್ಯಾರೋ ಸಿರಿಗಂಧ. ಜಗಕ್ಕೆಲ್ಲ ಸೂಸ್ಯಾರೋ ಸಿರಿಗಂಧ. ನಮಸ್ಕಾರ. ಸಿರಿಗಂಧ ಪರಿವಾರದ ಪರವಾಗಿ ನಿಮಗೆಲ್ಲರಿಗೂ ವತ್ಸಲ ಮೋಹನ್ ಬಯಸುವ ಸ್ವಾಗತ ಸುಸ್ವಾಗತ. ಮಠ ಎಂದ ಕೂಡಲೇ ಸ್ವಾಮಿಗಳು, ಪೂಜೆ, ಪುನಸ್ಕಾರ, ಭಕ್ತಾದಿಗಳ ಸಮೂಹ ಕಂಡುಬರುವುದು ಸಹಜ. ಮಠಗಳ ಕಾರ್ಯ ಆಧ್ಯಾತ್ಮವನ್ನು ಪ್ರಾಚುರ್ಯಗೊಳಿಸುವುದಾದರೂ ಇತ್ತೀಚೆಗೆ ಅನೇಕ ಮಠಗಳು ವಿದ್ಯಾಭ್ಯಾಸವೇ ಮೊದಲಾದ ಸಮಾಜ ಸೇವಾ ಕಾರ್ಯವನ್ನು ಕೈಗೆತ್ತಿಕೊಂಡಿದೆ. ಈ ನಿಟ್ಟಿನಲ್ಲಿ ಆದಿಚುಂಚನಗಿರಿ ಮಹಾಸಂಸ್ಥಾನ ಜಾನಪದ ಪುನರುತ್ಥಾನದ ಮಹಾಕಾರ್ಯವನ್ನು ಕೈಗೆತ್ತಿಕೊಂಡಿದೆ. ಪುರಾಣ ಪ್ರಸಿದ್ಧ ಪುಣ್ಯಕ್ಷೇತ್ರ ಶ್ರೀ ಆದಿಚುಂಚನಗಿರಿ. ಬಗೆ ಬಗೆಯ ಆಕಾರದ ಬಂಡೆಗಳಿಂದಲೂ ನೂರಾರು ನವಿಲುಗಳಿಂದಲೂ ಕೂಡಿರುವ ಸುಂದರ ತಾಣ. ಈ ಮಯೂರವನದಿಂದ ಸುತ್ತುವರೆದ ಗುಡ್ಡದ ಮೇಲೆ ಭೈರವೇಶ್ವರನ ದೇವಾಲಯ. ಗುಡ್ಡದ ಮೇಲೆ ನಿಂತು ಸುತ್ತಲೂ ಕಣ್ಣು ಹಾಯಿಸಿದರೆ 4 ಕೆರೆಗಳ ನಡುವೆ ವಿಶಾಲವಾದ ಗದ್ದೆ ಬಯಲು. ಕಣ್ಣು ಹಾಯಿಸಿದಷ್ಟೂ ದೂರ ಗಿಡ ಮರಗಳ ಗುಂಪು, ಸುತ್ತಲೂ ಹರಡಿದ ಕಂಪು. ಗುಡ್ಡದ ದಾರಿ ಹಿಡಿದು ಹೊರಟರೆ ಎದುರಾಗುವ ಬಂಡೆ ಕಡಿದು ಮಾಡಿದ ಮೆಟ್ಟಲುಗಳ ಸಾಲು. ಭಕ್ತಿ ಭಾವಗಳಿಂದ ತುಂಬಿದ ಹೃದಯಗಳು ಭೈರವೇಶ್ವರನ ದರ್ಶನಕ್ಕಾಗಿ ಕಾತರಿಸಿರುವಾಗ ಈ ಕಡಿದಾದ ಮೆಟ್ಟಲುಗಳನ್ನೇರುವ ಆಯಾಸ ಗಮನಕ್ಕೆ ಬಾರದು. ಸುಂದರವಾದ ಕೆತ್ತನೆ ಹಾಗೂ ವಿವಿಧ ಚಿತ್ತಾರಗಳಿಂದ ಕೂಡಿದ ಹಲವಾರು ಕಂಬಗಳನ್ನೊಳಗೊಂಡ ಈ ಸುಂದರವಾದ ದೇವಾಲಯ ಭಕ್ತರ ಭಾವನೆಗಳಿಗೆ ಸಾಕ್ಷಿ ಹಾಗೂ ಪ್ರೇರಕ. ಭಾವ ಪರವಶತೆಯಿಂದ ಕೂಡಿ ತಮ್ಮ ಕಷ್ಟ ನಷ್ಟಗಳನ್ನು ಪರಿಹರಿಸಿಕೊಳ್ಳಲು ಭೈರವೇಶ್ವರನ ಸನ್ನಿಧಿಗೆ ಹೋಗಲು ಹೆಂಗಸರು ಮಕ್ಕಳಾದಿಯಾಗಿ ಸುಡುವ ಬಿಸಿಲಿನ ಪರಿವೆ ಇಲ್ಲದೆ ಸಾಮೂಹಿಕವಾಗಿ ಭೈರವೇಶ್ವರನ ಮಹಿಮೆಯನ್ನು ಕೊಂಡಾಡುವ ಪದಗಳನ್ನು ಹಾಡುತ್ತಾ ಮುನ್ನಡೆಯುವರು. ತಮ್ಮನ್ನು ಕಾಪಾಡಿ ಸುಖ ಶಾಂತಿ ಸಮೃದ್ಧಿಯನ್ನು ಕೊಡುವ ಭೈರವೇಶ್ವರನಿಗೆ ಪದಗಳ ಅಭಿಷೇಕ. ಈ ದೇವಾಲಯದ ಆವರಣದಲ್ಲೇ ಇರುವ ಬೃಹದಾಕಾರದ ನಂದಿಯ ದರ್ಶನವಾಗಲೇಬೇಕು. ನಮ್ಮ ಜನಪದ ಕಲಾವಿದರಲ್ಲಿ ಭಕ್ತರು ಅಪಾರ. ಗುಡ್ಡದ ಮೇಲಿರುವ ಕಂಬದಮ್ಮನಿಗೆ ಹೊಸ ಸೀರೆ ಉಡಿಸಿ ಹರಕೆ ತೀರಿಸುವ ಇವರಲ್ಲಿ ಕಲೆಯ ಬಗ್ಗೆ ಶ್ರದ್ಧೆ ಹೆಚ್ಚು.
ಇದು ಆದಿಚುಂಚನಗಿರಿ ಕ್ಷೇತ್ರದ ವಾತಾವರಣ. ಈ ಕ್ಷೇತ್ರದಲ್ಲಿ ಪ್ರತಿ ವರ್ಷ ನಡೆಯುವ ಜನಪದ ಕಲಾಮೇಳ ಒಂದು ವಿನೂತನ ಪ್ರಯೋಗ. ಬೇರೆ ಕಡೆಗಳಲ್ಲಿ ಜಾತ್ರೆ ಉತ್ಸವಗಳು ನಡೆದಂತೆ ಇಲ್ಲಿ ಕಲಾಮೇಳದ್ದೇ ವೈಭವ. ಅಳಿಸಿ ಹೋಗದಂತೆ ಜನಪದ ಕಲೆಗಳನ್ನು ಉಳಿಸಿಕೊಳ್ಳುವ ಆಶಯದಿಂದ ರೂಪಿಸಲಾದ ವಿನೂತನ ಪ್ರಯೋಗ ಇದು. ಜಾತಿ ಮತಗಳ ಭೇದವಿಲ್ಲದೆ ನಾಡಿನ ಮೂಲೆ ಮೂಲೆಗಳಿಂದ ಸಾವಿರಾರು ಜನಪದ ಕಲಾವಿದರು ಈ ಮೇಳದಲ್ಲಿ ಭಾಗವಹಿಸುವರು. ಮೇಳದಲ್ಲಿ ಕಲೆಗಳ ಪ್ರದರ್ಶನವಾಗುವುದಕ್ಕೆ ಪೂರ್ವಭಾವಿಯಾಗಿ ಕಲಾವಿದರು ನೆರೆಯುವ, ಪರಸ್ಪರ ಪರಿಚಯಿಸುವ ನೋಟವೇ ಒಂದು ಚೆಂದ. ಗಿಡ ಮರಗಳ ಕೆಳಗೆ ಕೂತು ಹಾಡುಗಳನ್ನು ಅಭ್ಯಾಸ ಮಾಡಿಕೊಳ್ಳುವಾಗಿನ ಇಂಪೇ ಹಾಡುವವರಿಗೆ ರಸದೌತಣ. ಜನಪದ ಕಲಾವಿದರನ್ನು ಅತಿಥಿಗಳಾಗಿ ಕರೆದು, ಬನ್ನಿ ನಿಮಗೆ ಗೊತ್ತಿರುವ ಕಲೆಯನ್ನು ಪ್ರದರ್ಶಿಸಿ ಎಂದು ಅವಕಾಶ ಮಾಡಿಕೊಡುವ ಶ್ರೀ ಕ್ಷೇತ್ರದ ಬಗೆಗೆ ಕಲಾವಿದರಿಗೆ ಅಪಾರ ಗೌರವ. ತಮಗೆ ದೊರೆತ ಮಾನ ಸನ್ಮಾನಕ್ಕೆ ಅಭಿಮಾನ ತುಂಬಿದ ಹೆಮ್ಮೆ. ದೂರ ದೂರದ ಊರುಗಳಿಗೆ ಹೋಗಿ ಕಲಾವಿದರನ್ನು ಹುಡುಕಿ ಅವರಿಂದ ಹಾಡುಗಳನ್ನು, ಕುಣಿತವನ್ನು ಕೇಳುವುದು, ನೋಡುವುದು ಎಲ್ಲರಿಗೂ ಸುಲಭದ ಕೆಲಸವಲ್ಲ. ಆದರೆ ಈ ಕಲಾಮೇಳಕ್ಕೆ ಬಂದರೆ ಅನೇಕಾನೇಕ ಜನಪದ ಕಲೆಗಳ ಪ್ರದರ್ಶನವನ್ನು ಒಂದೇ ಕಡೆ ನೋಡುವ ಅವಕಾಶ ದೊರೆಯುತ್ತದೆ. ಜಾನಪದವನ್ನು ಅಧ್ಯಯನ ಮಾಡುವ ವಿದ್ವಾಂಸರು ಮತ್ತು ವಿದ್ಯಾರ್ಥಿಗಳು ಕೂಡ ಇಲ್ಲಿ ಬಂದು ತಮ್ಮ ತಿಳಿವನ್ನು ಹೆಚ್ಚಿಸಿಕೊಳ್ಳುವ ಅವಕಾಶವಿದೆ. ಸಾವಿರಾರು ಕಲಾವಿದರು ನೂರಾರು ಪ್ರಕಾರಗಳಲ್ಲಿ ಪ್ರದರ್ಶನ ನೀಡುವುದರಿಂದ ಒಂದೆರಡು ದಿನಗಳು ಈ ಮೇಳಕ್ಕೆ ಸಾಕಾಗುವುದಿಲ್ಲ. ಒಂದಲ್ಲ ಒಂದು ರೀತಿಯಲ್ಲಿ ಜಾನಪದಕ್ಕೆ ತವರು ಮನೆಯಂತೆ ಈ ಕ್ಷೇತ್ರ ರೂಪುಗೊಳ್ಳುವುದರಲ್ಲಿ ಸಂದೇಹವಿಲ್ಲ. ಹಿಂದಲ್ಲಿದ್ದದು ಬೊಮ್ಮನ ಹಳ್ಳಿ, ಅಲ್ಲೇ ನಿಲಿಗಳ ಕಾಟವೇ ಕಾಟ. ಜನಗಳಿಗಾಯಿತು ಅತಿಗೋಳಾಟ. ಬಂದನು ಕಿನ್ನರಿ ಜೋಗಿ, ಕಿನ್ನರಿ ಬಾರಿಸತೊಡಗಿದನು. ಕಿನ್ನರಿ ಬಾರಿಸುವ ಜೋಗಿಯನ್ನು ಜನಗಳು ಪವಾಡ ಪುರುಷನಂತೆ ಕಂಡಿದ್ದಾರೆ. ಕಿನ್ನರ ಜೋಗಿಯನ್ನು ಕಂಡರೆ ಮಕ್ಕಳಿಗೆ ಕುತೂಹಲ, ಭಯ. ಇಂತಹ ಕಿನ್ನರಿ ಜೋಗಿಯನ್ನು ಕೋಲು ಪದದಲ್ಲಿ ಚಲುವಯ್ಯ ಚಲುವೋ ತಾನಿ ತಂದನ ನೀ ಮಾಯಾರುಪೇ ಕೋಲಣ್ಣ ಕೋಲೆ, ಬೆಟ್ಟದ ಮ್ಯಾಗಲ ಜಲ್ಲೆ ಬಿದಿರು ಬೇಲಿ ಮ್ಯಾಗಳ ಸೋರೆ ಬುರುಡೆ ಲೋಲ ಕಿನ್ನರಿ ನುಡಿಸೋನ್ ಯಾರಯ್ಯ. ಹೀಗೆ ಹಾಡಿ ಹೊಗಳಿರುವ ಕಿನ್ನರಿ ಜೋಗಿಯ ಬಗ್ಗೆ ಮತ್ತಷ್ಟು ವಿಷಯವನ್ನು ಕುರುವ ಬಸವರಾಜ್ ಅವರಿಂದ ತಿಳಿಯೋಣವಾ? ಮಾರುದ್ದದ ಬಿದಿರ ಕೋಲೊಂದಕ್ಕೆ ಸೋರೆ ಬುರುಡೆಯನ್ನು ಹೊಂದಿಸಿ ತಂತಿಯನ್ನು ಅಳವಡಿಸಿ ಮಾಡಲಾದ ಸುಂದರ ವಾದ್ಯ ಕಿನ್ನರಿ. ಈ ಕಿನ್ನರಿಯನ್ನು ನುಡಿಸುತ್ತಾ ಖಂಡಕಾವ್ಯಗಳನ್ನು ಹಾಡುವ ವೃತ್ತಿಗಾಯಕರು ಕಿನ್ನರಿ ಜೋಗಿಗಳು. ಊರೂರು ಸುತ್ತಿ ಭಿಕ್ಷೆ ಮಾಡುವ ಇವರ ವೇಷ ಬಲು ಸೊಗಸಿನದು. ಮಹಾಭಾರತದ ಅರ್ಜುನನೇ ಈ ವೇಷ ಹಾಕಿದನೆಂದು, ತಾವು ಅವನ ಪರಂಪರೆಯವರು ಎಂಬುದೇ ಇವರ ನಂಬುಗೆ. ಭೈರವನ ಒಕ್ಕಲೆಂದೇ ಹೇಳುವ ಇವರು ದೀಕ್ಷೆ ಪಡೆದರೂ ಸಂಸಾರಿಗಳು. ಎಡಗೈಯಲ್ಲಿ ಕಿನ್ನರಿ ಹಿಡಿದು ಬಲಗೈ ಹೆಬ್ಬರಳಿಗೆ ಗಗ್ಗರ ಹಾಕಿಕೊಂಡು ಹಾಡಿನ ಲಯಕ್ಕೆ ಅನುಗುಣವಾಗಿ ಕಿನ್ನರಿ ಬುರುಡೆಗೆ ಬಡಿಯುತ್ತಾ ನುಡಿಸುತ್ತಾರೆ. ಹಾಡುವಾಗ ಸಣ್ಣ ಸಣ್ಣ ಹೆಜ್ಜೆ ಹಾಕಿ ರಂಗಕ್ಕೆ ಲವಲವಿಕೆ ತುಂಬುತ್ತಾರೆ. ಬಾಳಭಿಕ್ಷರಾಜ, ಬಸವಕುಮಾರ ಲೋಹಿತ್ ಕುಮಾರ, ಶೀಲಾವತಿ, ಲಕ್ಷಾಪತಿ ರಾಜನ ಕತೆ ಮುಂತಾದ ಕಥೆಗಳನ್ನು ಹೇಳುತ್ತಾರಾದರೂ ಅರ್ಜುನ ಜೋಗಿಯ ಕಥೆಯೇ ಇವರಿಗೆ ಪ್ರಮುಖವಾದುದು. ಕಿನ್ನರಿಯ ನುಡಿಸಿ ಗಗ್ಗರವ ಗಿಲ್ಕಿಸಿ ಹಾಡತೊಡಗಿದರೆ ಮಹಾಭಾರತ ನಮ್ಮ ಕಣ್ಣ ಮುಂದೆಯೇ ಕಟ್ಟಿ ನಿಲ್ಲುತ್ತದೆ. ಶರಣವೇ ನ್ಯಾಯ ಮಾಡಿ ಬಾದೈವ ಜಗದ ಭೂಮಿಯ ಒಳಗ ಜಗದ ಭೂಮಿಯ ಒಳಗ ಜಗದ ಭೂಮಿಯ ಒಳಗ ಈದ ಪಾಂಡವರ ವಣ್ಣ ಈದ ಪಾಂಡವರ ವಣ್ಣ 5 ಮಂದಿಯ ಒಳಗ
ಯಾರ ಇದ್ದಾರ ಅಂದ್ರ ಕಲಿಪಾರ್ಥ ಅರ್ಜುನ ಇದ ಅರ್ಜುನವಣ್ಣ ಆರ ಲೋಕದ ಕರ್ತ ಮೂರ ಲೋಕದ ಗಂಡ ಮಲಯಲದ ಪುಂಡನಯ್ಯ ಹಿಂಡದ ನವದ ಗಂಡ ಬೂದಿ ಮುಚ್ಚಿದ ಗಂಡ ರಕ್ಕಸರ ಗಂಡನಯ್ಯ ಬುದ್ಧಿ ಮಾರ್ಗ ಸಾರತಾವ ಹಂಗಾರ ಹೊಡೆಯತಾವ ಇದ ಅರ್ಜುನ ಮತ್ತ ನೋಡಯ್ಯ ಏನ ಮಾತಾಡತಾರ ಏನ ಮಾತಾಡತಾರ ಇದ ಅರ್ಜುನವಯ್ಯ ಬಿಡದ ವನವಾಸ ಬಂದ ಬಿಡುವ ವನವಾಸ ಬಂದ ಪೂರ್ವದಾರಣ್ಯದೊಳಗ ಪೂರ್ವದಾರಣ್ಯದೊಳಗ ಇದ ಅರ್ಜುನವಣ್ಣ ಇದ ಅರ್ಜುನವಯ್ಯ ತಾಯಿ ಮನೆಗೆ ಹೋಗಬೇಕ ತಾಯಿ ಮನೆಗೆ ಹೋಗಬೇಕ 11 ವರ್ಷದ ಒಳಗ ತಾಯಿಗೆ ನೋಡಬೇಕ ಅಂತೇಳಿ ಅರ್ಜುನ ಕಲಿಯ ಗುಡ್ಡಕ್ಕೆ ಹೋಗಿ 7 ಮಂದಿ ಋಷಿ ಬಳಲಿ ನಿಂತಾರ ನೀಲವಂಗಿ ಕುಂತಾರ ಕೊರಳಗಪನು ಜಗವಲದ ಜೋಡಿಗಯ್ಯ ನಾರಕಿನ್ನೂರಿ ಹಿಡದ ಇದ ಅರ್ಜುನನಯ್ಯ ನಾರಕಿನ್ನೂರಿ ಹಿಡದ ಅರ್ಜುನ ತಾಯಿ ಅರಮನೆಗೆ ಬಂದ ತಾಯಿ ಅರಮನೆಗೆ ಬಂದ ಶುದ್ಧ ಸ್ವರ್ಗಳ ತಗದ ಮುತ್ತಾರೆ ವಣ್ಣನಾಗಿ ಕತಿವಂದ ಹೇಳತಾನ ಕತಿವಂದ ಹೇಳತಾನ ಪಾಂಡವರ ತಾಯುವಣ್ಣ ಯೋಗಿ ಧ್ವನಿಗಳ ಕೇಳಿ ಹತ್ತಿದ ಮಂತ್ರ ಎಳದ 7 ಬಾಗಲ ದಾಟಿ ಕಡಿಯ ಬಾಗಲಿಗೆ ಬಂದ ಮಗನ ಅಂಗಾಲದಿಂದ ನಡುಹೊಂಬ ನೆತ್ತಿ ತನಕ ಮಗನಿಗೆ ನೋಡುತ್ತಾಳ ಪಾರಕ್ಷ ಮಾಡುತ್ತಾಳ ತಾ ಹಣದ ಮಗನ ಗುರುತ ತಾಯಿಗೆ ತಿಳಿಗವರದ ಪ್ರಖ್ಯಾತ ಜಾನಪದ ವಿದ್ವಾಂಸರು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರೂ ಆದ ಶ್ರೀ ಗೋರು ಚನ್ನಬಸಪ್ಪನವರು ಆಧುನಿಕ ಕಾಲದ ಮಾಧ್ಯಮಗಳಿಗೆ ಜಾನಪದದ ಮೊದಲಿಗರಲ್ಲಿ ಒಬ್ಬರು. ಜಾನಪದದ ಅಭಿವೃದ್ಧಿಗಾಗಿ ಸದಾ ತುಡಿಯುವ ಗೋರುಚ ಅವರ ಜೊತೆ ಡಾಕ್ಟರ್ ಸಿ ವೀರಣ್ಣ ಅವರು ಮಾತನಾಡ್ತಾರೆ. ಕರ್ನಾಟಕ ಸರ್ಕಾರದ ವಿವಿಧ ಇಲಾಖೆಗಳಲ್ಲಿ ಅಧಿಕಾರಿಗಳಾಗಿ ಸಾಕಷ್ಟು ಪ್ರಾಮಾಣಿಕವಾಗಿ ಸೇವೆ ಸಲ್ಲಿಸಿ ದುಡಿದು ನಿವೃತ್ತರಾದ ಮೇಲೆ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿ ಆಯ್ಕೆಗೊಂಡು ಪರಿಷತ್ತಿಗೆ ಜೀವದಾನ ಎನ್ನುವಂತೆ 50 ಲಕ್ಷ ರೂಪಾಯಿಗಳಿಗೂ ಹೆಚ್ಚು ನಿಧಿಯನ್ನು ಸಂಗ್ರಹ ಮಾಡಿ ಪರಿಷತ್ತು ಈ ದಿನ ಕರ್ನಾಟಕದಲ್ಲಿ ಒಂದು ಮಜಬೂತಾದಂಥ ಸಂಸ್ಥೆ ಅನ್ನೋ ಹಾಗೆ ಹೆಸರು ಮಾಡುವುದಕ್ಕೆ ಕಾರಣರಾದವರು ಪ್ರಸ್ತುತ ಅಧ್ಯಕ್ಷರಾಗಿರುವಂಥ JR ಚನ್ನಬಸಪ್ಪ ಅವರು. ಗೋರು ಚನ್ನಬಸಪ್ಪ ಅವರು ಬರೀ ಪರಿಷತ್ತಿನ ಅಧ್ಯಕ್ಷರು ಅಂತ ನಮ್ಮೆಲ್ಲರಿಗೆ ಪರಿಚಿತರಲ್ಲ. ಅವರ ಸೇವೆಯ ಉದ್ದಕ್ಕೂ ಕನ್ನಡ ನಾಡಿನ ಜಾನಪದ ಜನಜೀವನದ ಬಗ್ಗೆ ಸಾಕಷ್ಟು ಆಸಕ್ತಿಯನ್ನು ವಹಿಸಿ ಜನಪದ ಕಲೆಗಳ ಬಗ್ಗೆ ಆಸಕ್ತಿಯನ್ನು ವಹಿಸಿ ಅದರಲ್ಲೂ ಕೂಡ ತಮ್ಮ ದುಡಿಮೆಯನ್ನು ಮಾಡಿಕೊಂಡು ಬಂದಂಥವರು. ಅಂಥವರು ಈ ದಿನ ನಮ್ಮ ಸಿರಿಗಂಧಕ್ಕೋಸ್ಕರವಾಗಿ ಬಂದಿದ್ದಾರೆ. ಅವರನ್ನು ತಮಗೆ ಪರಿಚಯ ಮಾಡಿಕೊಡ್ತಾ ಇದ್ದೇನೆ. ನಮಸ್ಕಾರ ಚನ್ನಬಸಪ್ಪನವರು. ನಮಸ್ಕಾರ ಸರ್. ಕಾಲ ಬದಲಾಗ್ತಾ ಇದೆ. ಈ ಅತ್ಯಾಧುನಿಕವಾದಂಥ ಜನಜೀವನ ಬೆಳೀತಾ ಇರುವಂಥ ಈ ಸಂದರ್ಭದಲ್ಲಿ ನಮ್ಮ ಜಾನಪದವನ್ನು ಹಿಂದಿನ ರೂಪದಲ್ಲಿ ಇವತ್ತಿನ ಜನಾಂಗಕ್ಕೆ ಕೊಡೋಕ್ಕೆ ಸಾಧ್ಯವೇ?
ಅಥವಾ ಪರಿಷ್ಕರಣದ ಮೂಲಕ ಅದನ್ನು ಕೊಡೋಕ್ಕೆ ಸಾಧ್ಯವೇ? ಯಾವ ರೂಪದಲ್ಲಿ ಅದನ್ನು ಇವತ್ತಿನ ಜನಾಂಗಕ್ಕೆ ಸಮ್ಮತವಾಗಿ ಹಾಗೆ ಮಾಡಬಹುದು ಅನ್ನೋದಕ್ಕೆ ಕೆಲವು ಮಾತುಗಳನ್ನು ತಾವು ಹೇಳಬೇಕು ಸರ್. ಕಲೆಯ ಕ್ಷೇತ್ರದಲ್ಲಿ ಹೇಳೋದಾದರೆ ಯಾವುದೇ ಕಲೆ ಒಂದು ರೀತಿಯ ಸ್ಥಾಯಿ ಸ್ವರೂಪದ್ದಲ್ಲ ಅಂತ, ಅದರಲ್ಲಿ ಹೊಸ ಹೊಸ ಪ್ರಯೋಗಗಳು ನಡೀಬೇಕಾಗ್ತದೆ. ನಮ್ಮ ಜನಪದ ಕಲೆಗಳಲ್ಲೂ ಸಹ ಅದು ಮೂಲ ರೂಪದಲ್ಲೇ ಉಳ್ಕೊಂಡು ಬಂದಿದ್ದಾವೆ ಅಂತ ಹೇಳೋದು ಕಷ್ಟ. ಅನೇಕ ತಲೆಮಾರುಗಳಿಂದ ಬೆಳೆದು ಬಂದಂತಹ ಕಲೆಗಳು ಸಾಕಷ್ಟು ಬದಲಾವಣೆಗಳನ್ನು ಹೊಂದಿದ್ದಾವೆ. ಹಾಗೆಯೇ ಈ ಹೊತ್ತಿನ ಪ್ರೇಕ್ಷಕನಿಗೆ ಬೇಕಾದ ಹಾಗೆ ಕೆಲವು ಮೂಲ ಸ್ವರೂಪವನ್ನು ಇಟ್ಟುಕೊಂಡು ಅಗತ್ಯವಾದಂಥ ಕೆಲವು ಮಾರ್ಪಾಟು ಮಾಡಿಕೊಂಡ್ರೆ ಬಹುಶಃ ತಪ್ಪಾಗಲಾರದು ಅಂತ ನಾನು ತಿಳಿದಿದ್ದೇನೆ. ಆದರೆ ಇಡೀ ಇದನ್ನೇ ಬದಲಾವಣೆ ಮಾಡಿ ಜಾನಪದ ಸ್ವರೂಪವನ್ನೇ ಮರೆಸ್ತಕ್ಕಂಥ ಕೆಲಸ ಆಗಬಾರ್ದು ಈ ನೆಪದಲ್ಲಿ. ಅದರ ಯಾಕೆಂದರೆ ಈಗ ಜನಪದ ಸಂಗೀತ ಇದೆ ಉದಾಹರಣೆಗೆ, ಅದರ ಹಾಡುಗಳ ದನಿ ಮತ್ತು ಅದರ ಧಾಟಿಗಳನ್ನು ಇವತ್ತು ಉಳಿಸ್ಕೊಂಡ್ರೆ ಇವತ್ತು ಕೂಡ ಪ್ರೀತಿಯಿಂದ ಕೇಳ್ತಾರೆ. ಕೆಲವು ಅನೇಕ ಸಂದರ್ಭದಲ್ಲಿ ಸರಿಯಾದ ವೇಷಭೂಷಣಗಳಿಲ್ಲದೆ ಅವರಿಗೆ ಈಗೇನು ನಾವು ಯೂನಿಫಾರ್ಮ್ ಅಂತೀವಿ ಕಲಾವಿದರಿಗೆ, ಅಂಥದ್ದು ಹಿಂದೆ ಇರಲಿಲ್ಲ. ಆದರೆ ಅವ್ರ ವೇಷಭೂಷಣಕ್ಕೆ ಆಗ್ತಕ್ಕಂಥ ಆರ್ಥಿಕ ಅನುಕೂಲಗಳು ಅವ್ರಿಗಿರಲಿಲ್ಲ. ಅಂಥ ಸಂದರ್ಭದಲ್ಲಿ ಅವ್ರಿಗೆ ಆ ಕಲೆಗೆ ಬೇಕಾದಂಥ ವೇಷಭೂಷಣಗಳನ್ನು ಮಾಡಿಕೊಂಡು ಅದನ್ನು ಆಕರ್ಷಣೀಯವಾಗಿ ಮಾಡಲಿಕ್ಕೆ ಮಾಡಿದ್ರೇನು ತಪ್ಪಿಲ್ಲ. ಇವತ್ತು ಆಧುನಿಕವಾಗಿ ಈಗ ದೂರದರ್ಶನದಂತಹ ಪರಿಣಾಮಕಾರಿಯಂಥ ಮಾಧ್ಯಮ ಬಂದಿದೆ. ಆ ಮಾಧ್ಯಮದಲ್ಲಿ ಅದನ್ನು ನಾವು ಇಡಬೇಕಾದ್ರೆ ಬಹುಶಃ ಒಂದು ಕೆಲವು ತಾಂತ್ರಿಕವಾದ ದೃಷ್ಟಿಯಿಂದಲೂ ಕೂಡ ಕೆಲವು ಬದಲಾವಣೆ ಮಾಡ್ಕೋಬೇಕಾದ ಅಗತ್ಯ ಬೀಳಬಹುದು. ಆದರೆ ಮೂಲ ಸ್ವರೂಪವನ್ನು ಕೆಡಿಸ್ತಕ್ಕಂಥ ಕೆಲಸ ಆಗಬಾರ್ದು. ಮತ್ತು ಈ ಹೊತ್ತಿನ ಯುವ ಜನಾಂಗ ಏನಿದೆ, ಬಹುಶಃ ಅವರು ಇಂಥ ಒಂದು ಸಾಂಸ್ಕೃತಿಕ ವಲಯದಲ್ಲಿ ಅವರು ವಿಚಾರ ಮಾಡೋದಾದರೆ, ಈ ಜನಪದ ಕಲೆಗಳನ್ನು ಅವರು ಅಭ್ಯಾಸ ಮಾಡೋದಾದರೆ ಅವರು ಇವತ್ತೇನು ಯಾವ್ಯಾವುದು ಆಧುನಿಕ ವ್ಯಾಯಾಮಗಳಿದೆ ಆ ಎಲ್ಲ ವ್ಯಾಯಾಮವನ್ನು ಕೂಡ ಬಹುಶಃ ನಮ್ಮ ಜನಪದ ಕಲೆಗಳು ಹೇಳ್ತಾವೆ ಅಂತ ನಾನು ತಿಳ್ಕೊಂಡಿದ್ದೇನೆ. ಉದಾಹರಣೆಗೆ ಕೋಲಾಟ ತೆಗೆದುಕೊಳ್ಳಿ. ಕೋಲಾಟದಲ್ಲಿ ಕೈಯಾಡಿ, ಕೊರಲಾಡಿ, ನರವಾಡಿ ಅನ್ನುವಂಥ ಶಬ್ದ ಬರ್ತದೆ. ಇಡೀ ದೇಹಕ್ಕೆ ಬೇಕಾದಂಥ ಎಲ್ಲ ತರಹದ ವ್ಯಾಯಾಮ ಆ ಕೋಲಾಟದಲ್ಲಿ ಆಗ್ತಾಯಿತ್ತು. ಅವರೆಲ್ಲ ಕೋಲಾಟ ಮುಗಿದ ಮೇಲೆ ಒಂದು ಮಾತು ಹೇಳ್ತಿದ್ರು, ತಾಕೀತು ತಗಿಲಿತ್ತು ಯಾಕೆ ಹಿಂಗಾಗಿತ್ತು ಥಯ್ಯ ತೆಗೆದ ಥಯ್ಯ ಅಂಥೇಳಿ. ಆ ಸೊಗಸು, ಆ ಗ್ರಾಮೀಣ ಬದುಕು, ಆ ಹದ, ಆ ಬನಿ, ಆ ಬೆಡಗು, ಆ ಭಿನ್ನಾಣ, ಅದೆಲ್ಲ ಅಂಥದ್ರಿಂದ ನಾವು ಆಧುನಿಕ ಜೀವನ ವಂಚಿತವಾಗಿದ್ದೀನೋ ಅಂತ ಅನಿಸ್ತದೆ. ಬಹುಶಃ ಮತ್ತೆ ನಾವು ಇದನ್ನು ಒಂದು ಪುನರುತ್ಥಾನಗೊಳಿಸಿದರೆ ಆ ಸಾಂಸ್ಕೃತಿಕ ವಾತಾವರಣ ಮತ್ತೆ ಮೂಡೀತು ಅನ್ನುವಂಥ ನಂಬಿಕೆ ನನ್ನದು. ಸರ್, ಇಷ್ಟರ ಸಮಯದವರೆಗೆ ಸಿರಿಗಂಧಕ್ಕೆ ತಾವು ಬಂದು ತಮ್ಮ ಈ ಅಮೂಲ್ಯವಾದಂಥ ಮಾತುಗಳನ್ನು ಹೇಳಿದ್ದಕ್ಕಾಗಿ ಸಿರಿಗಂಧದ ಪರವಾಗಿ ತಮಗೆ ವಂದನೆಗಳು. ನಮಸ್ಕಾರ. ಮಣ್ಣೆ ಸರ್ವಾಂತರ್ಯಾಮಿ. ಒಂದು ಕಾಲದಲ್ಲಿ ಅಡುಗೆ ಮನೆಯಿಂದ ಹಿಡಿದು ಚಿನ್ನಾಭರಣಗಳನ್ನು ಜೋಪಾನ ಮಾಡುವವರಿಗೆ ಮಡಿಕೆ ಕುಡಿಕೆಗಳನ್ನೇ ಬಳಸ್ತಾ ಇದ್ರು. ಆದರೆ ಈಗ ಮಡಿಕೆ ಕುಡಿಕೆಗಳು ಕೇವಲ ಮನೆಯ ಅಲಂಕಾರಕ್ಕೆ ಉಪಯೋಗಿಸುವ ವಸ್ತುಗಳಾಗಿ ಮಾತ್ರ ಉಳ್ಕೊಂಡಿವೆ. ಈ ಮಡಿಕೆ ಕುಡಿಕೆ ವಾಡೆಗಳ ವೈವಿಧ್ಯತೆಯ ಬಗ್ಗೆ ಕವಿತಾ ಸಾಗರ್ ಅವರಿಂದ ತಿಳಿದುಕೊಳ್ಳೋಣವಾ? ಪ್ರಾಚೀನ ನಾಗರಿಕತೆಯ ಮೇಲೆ ಬೆಳಕು ಚೆಲ್ಲಿದ ಮುಖ್ಯ ವಸ್ತುಗಳಲ್ಲಿ ಉತ್ಖನನ ಕಾಲದಲ್ಲಿ ದೊರೆತ ಮಣ್ಣಿನ ಮಡಕೆಗಳು, ಕುಡಿಕೆಗಳು ಮತ್ತು ಅವುಗಳ ಚೂರುಗಳು ವಹಿಸಿದ ಪಾತ್ರ ಪ್ರಧಾನ. ಪ್ರಾಚೀನ ಜನಾಂಗದಲ್ಲಿ ಶವಗಳನ್ನು ವಾಡೆಗಳಲ್ಲಿಟ್ಟು ಹೂಳುವ ಪದ್ಧತಿ ಇತ್ತು. ಅಡಿಗೆ ಮಾಡುವುದಕ್ಕೆ ಮಣ್ಣಿನ ಮಡಿಕೆ, ಕುಡಿಕೆ, ತಟ್ಟೆಗಳ ತಯಾರಿಕೆಯಾದರೆ ಆಹಾರ ಧಾನ್ಯಗಳ ಸಂಗ್ರಹಕ್ಕೆ ಮತ್ತು ಇನ್ನಿತರ ಉಪಯೋಗಕ್ಕೆ ದೊಡ್ಡ ದೊಡ್ಡ ವಾಡೆಗಳ ತಯಾರಿಕೆ ಆಗಿದೆ. ಹಳೆಯ ಕಾಲದ ಮನೆಯೊಳಕ್ಕೆ ಹೋದರೆ ಸಾಲಾಗಿ ಜೋಡಿಸಿಟ್ಟ ವಾಡೆಗಳು, ಒಂದರ ಮೇಲೊಂದು ಪೇರಿಸಿಟ್ಟ ಮಡಕೆಗಳನ್ನು ನಾವು ಕಾಣಬಹುದು. ಹಣ, ಆಭರಣಗಳನ್ನು ಜೋಪಾನ ಮಾಡಲು ಹಿಂದಿನವರು ಮಡಕೆಗಳನ್ನು ಬಳಸಿದ್ದು ಕಂಡುಬರುತ್ತದೆ. ಭೂಮಿ ಅಗೆದಾಗ ಮಣ್ಣಿನ ಮಡಕೆಗಳಲ್ಲಿ ಚಿನ್ನದ ನಾಣ್ಯಗಳು ದೊರೆತಿರುವ ಸುದ್ದಿ ನಿಮಗೆಲ್ಲ ತಿಳಿದಿದೆ. ಈಗ ಅಡಿಗೆ ಮನೆಯಿಂದ ಮಡಕೆಗಳು ಹೊರಹೋಗಿವೆ. ವಾಡೆಗಳ ಜಾಗಗಳನ್ನು ಗೋಣಿ ಚೀಲಗಳು ಆಕ್ರಮಿಸಿವೆ. ಕಾಲಕ್ಕೆ ತಕ್ಕ ಬದಲಾವಣೆ ಅನಿವಾರ್ಯವಾದರೂ ನಮ್ಮ ಹಿಂದಿನ ತಲೆಮಾರಿನವರು ಬಳಸಿದ ವಸ್ತುಗಳಲ್ಲಿ ಸೌಂದರ್ಯ ಮತ್ತು ಪ್ರಯೋಜನ ಎರಡೂ ಒಳಗೊಂಡಿದ್ದವೆಂಬುದನ್ನು ನಾವು ಮರೆಯುವಂತಿಲ್ಲ. ಇಂದು ನಮ್ಮ ಜನಪದರು ಕೂಡ ಮಣ್ಣಿನ ಮಡಕೆ, ಕುಡಿಕೆಗಳ ಬಳಕೆಯನ್ನು ಬಿಟ್ಟು ಸ್ಟೇನ್ಲೆಸ್ ಸ್ಟೀಲ್ ಮತ್ತು ಪ್ಲಾಸ್ಟಿಕ್ಕಿನ ಸಾಮಾನುಗಳನ್ನು ಬಳಸುತ್ತಿರುವುದು ಸಾಮಾನ್ಯವಾಗಿದೆ. ಹೀಗಾಗಿ ಗುಂಡುವಾಡೆ, ಉದ್ದುವಾಡೆ, ಬುಡ್ಡುವಾಡೆ, ಬಾಳೆವಾಡೆ ಮತ್ತು ಮಜ್ಜಿಗೆ ವಾಡೆ ಹೀಗೆ ಬೇರೆ ಬೇರೆ ಗಾತ್ರದ ವಾಡೆಗಳು ಇಂದು ಕಣ್ಮರೆಯಾಗುತ್ತಿವೆ. ಮಡಕೆಯನ್ನು ಮಾಡುವರ ಕೌಶಲವನ್ನು ತಿಳಿಯಲು ಕಡಬು ಅಥವಾ ರೊಟ್ಟಿಯನ್ನು ಹಬೆಯಲ್ಲಿ ಬೇಯಿಸುವುದಕ್ಕಾಗಿ ತಯಾರಿಸಿದ ಮಡಕೆಯೇ ಸಾಕು. ಎಲ್ಲ ಲೋಹಗಳ ಪಾತ್ರೆಗಳಿಗಿಂತ ಆಹಾರ ಪದಾರ್ಥಗಳನ್ನು ಮಣ್ಣಿನ ಮಡಕೆಯಲ್ಲಿ ಬೇಯಿಸಿದ್ದು ಆರೋಗ್ಯದ ದೃಷ್ಟಿಯಿಂದ ಉತ್ತಮ ಎಂದು ಹಿಂದಿನಿಂದಲೂ ಸಂಶೋಧನೆಗಳಿಂದ ತಿಳಿದು ಬಂದಿದೆ.
ಆದರೂ ಮಡಕೆ ಕುಡಿಕೆಗಳ ಬಳಕೆ ಹೆಚ್ಚಾಗುವುದಿಲ್ಲ. ಕಾರಣ ಆಧುನಿಕ ಜೀವನದ ಅಂತಸ್ತಿಗೆ ಮಣ್ಣಿನ ಪಾತ್ರೆಗಳು ಹೊಂದಿಕೊಳ್ಳುವುದಿಲ್ಲ. ಮಣ್ಣಿನ ಮಡಕೆಯೊಳಗೆ 2 ಹಂತಗಳನ್ನು ಮಾಡಿ ಕೆಳಗೆ ನೀರು ಕಾದು ಹಬೆ ಹೊರಗೆ ಬರಲು ಕಣ್ಣುಗಳನ್ನು ಮಾಡಿರುವುದು ಸೋಜಿಗ ಪಡುವಂತಿದೆ. ಕೊನೆಯ ಪಕ್ಷ ಬೇಸಿಗೆಯಲ್ಲಿ ಕುಡಿಯುವ ನೀರು ತಣ್ಣಗಿರಲೆಂದು ಮಣ್ಣಿನ ತತ್ರಾಣಿ ಹೂಜಿಗಳು ನಮ್ಮಲ್ಲಿ ಬಳಕೆಯಲ್ಲಿರುವುದು ಸಂತಸದ ಸಂಗತಿ. ಆದಿಚುಂಚನಗಿರಿಯ ಗೀತೆ ಗಾಯನ ಮೇಳದಿಂದ ಮಣ್ಣಿನ ಕುಡಿಕೆ, ಮಡಿಕೆ, ವಾಡೆಗಳ ವೈವಿಧ್ಯಗಳ ಬಗ್ಗೆ ಇಂದು ನೋಡಿದ್ವಿ. ಸಿರಿಗಂಧದಲ್ಲಿ ಮತ್ತೆ ಮುಂದಿನ ವಾರ ನಾವು ನೀವು. ಅಲ್ಲಿಯವರೆಗೆ ನಮಸ್ಕಾರ. ಕರುನಾಡ ಮೂಡಲಲ್ಲಿ ಬೆಳ್ಳಿರಾಯರು ಬೆಳಗಿ ಬಣ್ಣದ ನವಿಲು ಕುಣಿದಾವು. ಸ್ವಾತಿಯ ಮಳೆ ಹುಯ್ದು ಮುತ್ತುಗಳ ತೆನೆಬಾಗಿ ಭೂತಾಯಿ ನೆನೆದು ಹರಸ್ಯಾಳು. ಮಾವು ಮಲ್ಲಿಗೆಯೊಳಗೆ ಸುಳಿದಾಡಿ ಎಳೆಗಾಡಿ ಕೋಗಿಲೆ ಕುಹು ಎಂದು ಸರಬಿಕ್ಕಿತೋ. ಅರಸರ ಕಥೆಯಲ್ಲ, ಗುರುಗಳ ಮತಿಯಲ್ಲ, ಬಿತ್ತಿ ಬೆಳೆದವರ ಪಾಡು ಹಾಡಾಯಿತೋ. ವೇದವಾದವ ಕಾಣದ ಜನರು ಓದನು ಅರಿಯದೆ ಗಾದೆ ಕಟ್ಟಿದರು. ಮಣ್ಣಲ್ಲಿ ಮಣ್ಣಾಗಿ ಕಂಪು ದಿಕ್ಕಿಗೆ ತುಂಬಿ ಜಗಕ್ಕೆಲ್ಲ ಸೂಸ್ಯಾರೋ ಸಿರಿಗಂಧ. ಜಗಕ್ಕೆಲ್ಲ ಸೂಸ್ಯಾರೋ ಸಿರಿಗಂಧ. ತಂದನಾನ ತಾನ ತಂದನಾನ ತಾನನ ತಾನ ತಾನ ತನನಾನ ತಾನ. ಕರುನಾಡ ಮೂಡಲಲ್ಲಿ ಬೆಳ್ಳಿರಾಯರು ಬೆಳಗಿ ಬಣ್ಣದ